ಹೇಳಿ ಸರ್. ವರದಿ ಮಂಡನೆ ಆಗಿದೆ ಕ್ಯಾಬಿನೆಟ್ ನಲ್ಲಿ. ಹಾ. ನಿಮಗೆ ವರದಿ ಒಪ್ಪಿಗೆ ಆಗಿದೆಯಾ ಸರ್? ಯಾವ್ದು ಹೇಳಿ? ಇಲ್ಲ, ವರದಿ ಮಂಡನೆ ಆಗಿದೆ. ಮಂಡನೆ ಆದಮೇಲೆ ಇವತ್ತನೇ ಒಂದು 1000 ಪೇಜ್ಗಿಂತ ಹೆಚ್ಚು ಪುಟ ಒಳಗೊಂಡಿದೆ. ಅದನ್ನೆಲ್ಲ ಮಿನಿಸ್ಟ್ರು ಓದ್ಕೊ ಬನ್ನಿ ಅಂತ ಹೇಳಿದ್ದಾರೆ. 15ನೇ ತಾರೀಕು ಈ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೆ ಫೈನಲ್ ಡಿಸಿಷನ್ ಮಾಡೋಕ್ಕೆ 16 ಅವರು ನಿಗದಿ ಮಾಡಿದ್ದಾರೆ. 16 ಸರ್, ಮೇಲ್ನೋಟಕ್ಕೆ ಅಂಕಿಅಂಶಗಳು ನಿಮಗೆ ಒಪ್ಪಿಗೆ ಆಗಿದೆಯಾ? ದಟ್ ವಿ ಹ್ಯಾವ್ ಟು ಸ್ಟಡಿ ದಿ ರಿಪೋರ್ಟ್. ಈಗ ತಾನೇ ಕೊಟ್ಟಿದೆ, 1000 ಪೇಜ್ ಇದೆ. ಈಗ ತಾನೇ ಬುಕ್ ಕೊಟ್ಟಿದ್ರೆ ಯಾರೂ ನೋಡಿಲ್ಲ. ಹೀಗಾಗಿ ಸ್ಟಡಿ ಮಾಡಿ ಫೈನಲ್ ಆಗಿ ಡಿಸಿಷನ್ ಮಾಡೋಕ್ಕೆ 16th ಎಲ್ಲ ಓದ್ಕೊ ಬನ್ನಿ ಅಂತ ಹೇಳಿದೆ. ಅದು ಮಾಧ್ಯಮದಲ್ಲಿ ಬಂದದ್ದು ನೋಡಿದ್ದೀವಿ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ನನ್ ದ ಲೆಸ್ ವಿ ಸ್ಟಡಿ ಇನ್ ಲೆಂತ್. ಸರ್, ಇವತ್ತು ವರ್ಗೀಕರಣದ ಬಗ್ಗೆ ಯಾರಾದರೂ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ? ಇಲ್ಲ, ಆಕ್ಷೇಪ ಯಾರೂ ಮಾಡಿಲ್ಲ. ಈ ಒಂದು ನಾಗಮೋಹನ್ ದಾಸ್ ಅವರ ವರದಿ ಒಳ ಮೀಸಲಿಗೆ ಸಂಬಂಧಪಟ್ಟಂಗೆ ಆಕ್ಷೇಪಗಳಿಲ್ಲ. ಎಲ್ಲ ಡೀಟೇಲ್ ಓದ್ಕೊ ಬನ್ನಿ, 14ನೇ ತಾರೀಕು ಡಿಸಿಷನ್ ಮಾಡೋಣ ಅಂತ ಹೇಳಿ ಆ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೇ ಒಳ ಮೀಸಲಾತಿನ 15ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಹೇಳಿ ಸರ್. ವರದಿ ಮಂಡನೆ ಆಗಿದೆ ಕ್ಯಾಬಿನೆಟ್ ನಲ್ಲಿ. ಹಾ. ನಿಮಗೆ ವರದಿ ಒಪ್ಪಿಗೆ ಆಗಿದೆಯಾ ಸರ್? ಯಾವ್ದು ಹೇಳಿ? ಇಲ್ಲ, ವರದಿ ಮಂಡನೆ ಆಗಿದೆ. ಮಂಡನೆ ಆದಮೇಲೆ ಇವತ್ತನೇ ಒಂದು 1000 ಪೇಜ್ಗಿಂತ ಹೆಚ್ಚು ಪುಟ ಒಳಗೊಂಡಿದೆ. ಅದನ್ನೆಲ್ಲ ಮಿನಿಸ್ಟ್ರು ಓದ್ಕೊ ಬನ್ನಿ ಅಂತ ಹೇಳಿದ್ದಾರೆ. 15ನೇ ತಾರೀಕು ಈ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೆ ಫೈನಲ್ ಡಿಸಿಷನ್ ಮಾಡೋಕ್ಕೆ 16 ಅವರು ನಿಗದಿ ಮಾಡಿದ್ದಾರೆ. 16 ಸರ್, ಮೇಲ್ನೋಟಕ್ಕೆ ಅಂಕಿಅಂಶಗಳು ನಿಮಗೆ ಒಪ್ಪಿಗೆ ಆಗಿದೆಯಾ? ದಟ್ ವಿ ಹ್ಯಾವ್ ಟು ಸ್ಟಡಿ ದಿ ರಿಪೋರ್ಟ್. ಈಗ ತಾನೇ ಕೊಟ್ಟಿದೆ, 1000 ಪೇಜ್ ಇದೆ. ಈಗ ತಾನೇ ಬುಕ್ ಕೊಟ್ಟಿದ್ರೆ ಯಾರೂ ನೋಡಿಲ್ಲ. ಹೀಗಾಗಿ ಸ್ಟಡಿ ಮಾಡಿ ಫೈನಲ್ ಆಗಿ ಡಿಸಿಷನ್ ಮಾಡೋಕ್ಕೆ 16th ಎಲ್ಲ ಓದ್ಕೊ ಬನ್ನಿ ಅಂತ ಹೇಳಿದೆ. ಅದು ಮಾಧ್ಯಮದಲ್ಲಿ ಬಂದದ್ದು ನೋಡಿದ್ದೀವಿ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ನನ್ ದ ಲೆಸ್ ವಿ ಸ್ಟಡಿ ಇನ್ ಲೆಂತ್. ಸರ್, ಇವತ್ತು ವರ್ಗೀಕರಣದ ಬಗ್ಗೆ ಯಾರಾದರೂ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ? ಇಲ್ಲ, ಆಕ್ಷೇಪ ಯಾರೂ ಮಾಡಿಲ್ಲ. ಈ ಒಂದು ನಾಗಮೋಹನ್ ದಾಸ್ ಅವರ ವರದಿ ಒಳ ಮೀಸಲಿಗೆ ಸಂಬಂಧಪಟ್ಟಂಗೆ ಆಕ್ಷೇಪಗಳಿಲ್ಲ. ಎಲ್ಲ ಡೀಟೇಲ್ ಓದ್ಕೊ ಬನ್ನಿ, 14ನೇ ತಾರೀಕು ಡಿಸಿಷನ್ ಮಾಡೋಣ ಅಂತ ಹೇಳಿ ಆ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೆ ಒಳ ಮೀಸಲಾತಿನ 15ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.